ನಮಸ್ಕಾರ ಸ್ನೇಹಿತರೆ, ಈ 5 ವಸ್ತುಗಳನ್ನು 60ರ ನಂತರ ತಿನ್ನುವುದನ್ನು ತಕ್ಷಣ ನಿಲ್ಲಿಸಿ. ಇಲ್ಲದಿದ್ದರೆ ಕಾಲುಗಳ ಶಕ್ತಿ ಕಳೆದು ಹೋಗುತ್ತದೆ. ರಾಧೇ ರಾಧೇ ಸ್ನೇಹಿತರೆ, ಮುಪ್ಪು ಮುಖದ ಸುಕ್ಕುಗಳಿಂದ ಪ್ರಾರಂಭವಾಗುವುದಿಲ್ಲ, ಬದಲಿಗೆ ಕಾಲುಗಳ ದುರ್ಬಲತೆಯಿಂದ ಪ್ರಾರಂಭವಾಗುತ್ತದೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಯಾವ ದಿನ ನಿಮ್ಮ ಕಾಲುಗಳು ನಿಮ್ಮ ಜೊತೆ ಬಿಟ್ಟು ಬಿಡುತ್ತವೆಯೋ ಆ ದಿನ ನಿಮ್ಮ ಸ್ವಾತಂತ್ರ್ಯ ಕಸಿದುಕೊಂಡಂತೆ ಎಂದು ತಿಳಿಯಿರಿ. ನಾವು 60 ವರ್ಷ ದಾಟುತ್ತಿದ್ದಂತೆ ಇದು ಹೆಚ್ಚುತ್ತಿರುವ ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತೇವೆ. ಆದರೆ ನಿಜ ಏನೆಂದರೆ ನಾವೇ ನಮ್ಮ ಸ್ವಂತ ಕೈಗಳಿಂದ ನಮ್ಮ ತಟ್ಟೆಯಲ್ಲಿ ಆ ವಿಷವನ್ನು ಬಡಿಸುತ್ತಿದ್ದೇವೆ. ಅದು ನಮ್ಮ ಮೂಳೆಗಳನ್ನು ಒಳಗಿನಿಂದ ಟೊಳ್ಳಾಗಿಸುತ್ತಿದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಕೇವಲ ಮಾಹಿತಿಯಲ್ಲ, ಇದು ನಿಮಗೆ ಒಂದು ಎಚ್ಚರಿಕೆ. ನಾಳೆ ನಿಮ್ಮ ಮೊಮ್ಮಕ್ಕಳೊಂದಿಗೆ ಪಾರ್ಕ್ನಲ್ಲಿ ನಡೆಯಬೇಕು ಎಂದು ಬಯಸಿದರೆ ಇಂದೇ ನೀವು ಈ 5 ವಸ್ತುಗಳನ್ನು ನಿಮ್ಮ ಅಡುಗೆ ಮನೆಯಿಂದ ಹೊರಗೆ ಎಸೆಯಬೇಕು. ಕೊನೆಯ ವಸ್ತು ಎಷ್ಟು ಅಪಾಯಕಾರಿ ಎಂದರೆ ಅದು ರಾತ್ರೋರಾತ್ರಿ ನಿಮ್ಮ ಮೊಣಕಾಲಿನ ಗ್ರೀಸ್ ಒಣಗಿಸಬಹುದು. ಆದ್ದರಿಂದ ಸ್ನೇಹಿತರೆ, ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, 60 ವಯಸ್ಸು ಎಂಬುವುದು ದೇಹಕ್ಕೆ ಅತ್ಯಂತ ಪ್ರೀತಿ ಮತ್ತು ಸರಿಯಾದ ಇಂಧನ ಬೇಕಾಗುವ ಹಂತ. ನಮ್ಮ ಕಾಲುಗಳು ಇಡೀ ದೇಹದ ಭಾರವನ್ನು ಹೊರುತ್ತವೆ. ಆದರೆ ವಯಸ್ಸಿನೊಂದಿಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕಡಿಮೆಯಾಗತೊಡಗಿದಾಗ ಇದೇ ನಮ್ಮ ಕಾಲುಗಳು ಉತ್ತರ ಕೊಡುವುದನ್ನು ನಿಲ್ಲಿಸುತ್ತವೆ. ಬನ್ನಿ ಸ್ನೇಹಿತರೆ, ನಿಮ್ಮ ಕಾಲುಗಳ ಶತ್ರುವಾದ ಆ ಮೊದಲ ವಸ್ತುವನ್ನು ತಿಳಿಯೋಣ. 1. ಬಿಳಿ ಉಪ್ಪು, ಮೂಳೆಗಳ ನಿಧಾನ ವಿಷ. ಮೊದಲು ಮಾತನಾಡೋಣ. ಯಾವುದಿಲ್ಲದೆ ಆಹಾರಕ್ಕೆ ರುಚಿ ಬರುವುದಿಲ್ಲವೋ ಅದು ಉಪ್ಪು. ಸ್ನೇಹಿತರೆ, ಅಗತ್ಯಕ್ಕಿಂತ ಹೆಚ್ಚು ಉಪ್ಪು ನಿಮ್ಮ ಮೂಳೆಗಳಿಗೆ ಆಮ್ಲದಂತೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ಗೊತ್ತೇ? ನಾವು 60ರ ನಂತರವೂ ಉಪ್ಪಿನಕಾಯಿ, ಪಾಪಡ್ ಅಥವಾ ನಮ್ಕೀನ್ನಂತಹ ವಸ್ತುಗಳ ಪ್ರಿಯರಾಗಿ ಉಳಿದರೆ ಈ ಹೆಚ್ಚುವರಿ ಉಪ್ಪು ನಮ್ಮ ದೇಹದಿಂದ ಬೆಲೆ ಬಾಳುವ ಕ್ಯಾಲ್ಸಿಯಂ ಅನ್ನು ಮೂತ್ರದ ಮೂಲಕ ಹೊರಗೆ ಹಾಕುತ್ತದೆ. ಈಗ ನೀವೇ ಯೋಚಿಸಿ, ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಇಲ್ಲದಿದ್ದರೆ ಅವು ದುರ್ಬಲಗೊಂಡು ಮುರಿಯದೆ ಮತ್ತೇನಾಗುತ್ತದೆ? ಕಾಲುಗಳಲ್ಲಿ ಊತ ಬರುವುದು, ರಾತ್ರಿ ಮೊಣಕಾಲಿನ ಕೆಳಗಿನ ಭಾಗದಲ್ಲಿ ನೋವಾಗುವುದು, ಇವೆಲ್ಲ ಆ ಉಪ್ಪಿನ ಮಹಿಮೆಯೇ. ನಮ್ಮ ಸಲಹೆ ಏನೆಂದರೆ, ನಿಮಗೆ ರುಚಿ ಬೇಕಿದ್ದರೆ ಸಾಮಾನ್ಯ ಉಪ್ಪಿನ ಬದಲು ಸೈಂಧವ ಉಪ್ಪನ್ನು ಬಳಸಲು ಪ್ರಾರಂಭಿಸಿ ಮತ್ತು ಮೇಲಿಂದ ಉಪ್ಪು ಹಾಕುವುದನ್ನು ಸಂಪೂರ್ಣವಾಗಿ ಮರೆತು ಬಿಡಿ. ನೆನಪಿಡಿ ಸ್ನೇಹಿತರೆ, ನೀವು ನೋಡುತ್ತಿರುವುದು ನಮ್ಮ ಚಾನಲ್. ಇಲ್ಲಿ ನಾವು ನಿಮ್ಮ ಆರೋಗ್ಯವನ್ನು ನಮ್ಮ ಆರೋಗ್ಯದಂತೆ ನೋಡಿಕೊಳ್ಳುತ್ತೇವೆ. ಆದರೆ ನಿಲ್ಲಿ, ಉಪ್ಪು ಕೇವಲ ಆರಂಭ ಮಾತ್ರ. ನಿಜವಾದ ಅಪಾಯ ಅಡಗಿರುವುದು ನಾವು ಸಿಹಿ ಎಂದು ಭಾವಿಸಿ ಆಸೆಯಿಂದ ತಿನ್ನುವ ವಸ್ತುವಿನಲ್ಲಿ. ಸಿಹಿ ಕೂಡ ಕಾಲುಗಳನ್ನು ಅಂಗವಿಕಲಗೊಳಿಸಬಹುದೇ? ಬನ್ನಿ 2ನೇ ವಸ್ತುವಿನ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಮುಂದೆ ಹೋಗುವ ಮೊದಲು ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. 60 ವಯಸ್ಸಿನ ನಂತರ ನಮ್ಮ ದೇಹ ಒಂದು ದೇವಾಲಯದಂತೆ ಆಗುತ್ತದೆ. ಇದರಲ್ಲಿ ನೀವು ಏನು ಹಾಕುತ್ತೀರೋ ಅದೇ ನಿಮಗೆ ಶಕ್ತಿ ಕೊಡುತ್ತದೆ. ನಿಮ್ಮ ಸ್ವಾತಂತ್ರ್ಯ ಮತ್ತು ನಡೆದಾಡುವ ಶಕ್ತಿಯನ್ನು ನೀವು ಉಳಿಸಿಕೊಳ್ಳಬೇಕು ಎಂದು ಬಯಸಿದರೆ ಮುಂದಿನ 2 ವಸ್ತುಗಳನ್ನು ಬಹಳ ಗಮನವಿಟ್ಟು ಕೇಳಿ. 2. ಸಿಹಿ, ನರಗಳು ಮತ್ತು ಕೀಲುಗಳ ಶತ್ರು. 2ನೇ ವಸ್ತು ಸಿಹಿ. ಸಕ್ಕರೆ ಕೇವಲ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ಕೊಡುವುದಿಲ್ಲ. ಬದಲಿಗೆ ಇದು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅಂದರೆ ಒಳಗಿನ ಊತ ಉಂಟು ಮಾಡುತ್ತದೆ. 60ರ ನಂತರ ನಾವು ಸಿಹಿ ತಿಂಡಿ, ಚಹಾದಲ್ಲಿ ಹೆಚ್ಚು ಸಕ್ಕರೆ ಅಥವಾ ಕೋಲ್ಡ್ ಡ್ರಿಂಕ್ಸ್ ತೆಗೆದುಕೊಂಡರೆ ಇದು ನೇರವಾಗಿ ನಮ್ಮ ಮೊಣಕಾಲಿನ ಕೀಲುಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿಮಗೂ ಕಾಲುಗಳಲ್ಲಿ ಜುಮ್ ಜುಮ್ ಎಂಬ ಅನುಭವ ಆಗುತ್ತದೆಯೇ? ಅಥವಾ ನಿಮ್ಮ ಕಾಲುಗಳ ನರಗಳು ದುರ್ಬಲಗೊಳ್ಳುತ್ತಿರುವಂತೆ ಅನಿಸುತ್ತದೆಯೇ? ಇದು ಸಾಮಾನ್ಯವಾಗಿ ಹೆಚ್ಚು ಸಿಹಿಯ ಪರಿಣಾಮವೇ ಆಗಿರುತ್ತದೆ. ಸಿಹಿ ತಿನ್ನುವುದರಿಂದ ನರಗಳಲ್ಲಿ ರಕ್ತ ಪರಿಚಲನೆ ನಿಧಾನಗೊಳ್ಳುತ್ತದೆ ಮತ್ತು ನಮ್ಮ ಕಾಲುಗಳಿಗೆ ಅಗತ್ಯ ಪೋಷಣೆ ಸಿಗುವುದಿಲ್ಲ. ಏನು ಮಾಡಬೇಕು?
ಸಿಹಿ ತಿನ್ನುವ ಆಸೆ ಇದ್ದರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ತೆಗೆದುಕೊಳ್ಳಿ, ಆದರೆ ಅದು ಕೂಡ ಬಹಳ ಕಡಿಮೆ. ನೆನಪಿಡಿ, ನಿಮ್ಮ ಒಂದು ಕ್ಷಣದ ನಾಲಿಗೆಯ ಆಸೆ ಮುಪ್ಪಿನ ಕಾಲದಲ್ಲಿ ಹಲವಾರು ವರ್ಷಗಳಷ್ಟು ಭಾರವಾಗಬಹುದು. ನೀವು ನೋಡುತ್ತಿರುವುದು ಶ್ರೀ ವಾಯ್ಸ್ ಚಾನಲ್. ಇಲ್ಲಿ ಆರೋಗ್ಯವೇ ಅತಿ ದೊಡ್ಡ ಸುಖ. 3. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು. ಕೀಲುಗಳ ಜಾಮ್ ಆಗುವಿಕೆ. ಈಗ ನಮ್ಮ ಇಷ್ಟದ ಸಮೋಸ, ಕಚೋರಿ ಮತ್ತು ಪಕೋಡಾಗಳ ಬಗ್ಗೆ ಮಾತನಾಡೋಣ. ಕೇಳಲು ನಮಗೆ ಚೆನ್ನಾಗಿ ಅನಿಸುತ್ತದೆ ಅಲ್ಲವೇ? ಆದರೆ 60ರ ನಂತರ ಇವು ನಿಮ್ಮ ಮೊಣಕಾಲುಗಳಿಗೆ ಫೆವಿಕಿಕ್ನಂತೆ ಕೆಲಸ ಮಾಡುತ್ತವೆ, ನಿಮ್ಮ ಕೀಲುಗಳನ್ನು ಜಾಮ್ ಮಾಡುತ್ತವೆ. ಈ ಕರಿದ ಪದಾರ್ಥಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತದೆ. ಇದು ನಿಮ್ಮ ತೂಕ ಹೆಚ್ಚಿಸುವುದು ಮಾತ್ರವಲ್ಲ, ದೇಹದಲ್ಲಿ ಯೂರಿಕ್ ಆಸಿಡ್ ಮತ್ತು ಊತವನ್ನು ಹೆಚ್ಚಿಸುತ್ತದೆ. ನಿಮ್ಮ ತೂಕ ಹೆಚ್ಚಾದಾಗ ಆ ಎಲ್ಲಾ ಭಾರ ಎಲ್ಲಿ ಬೀಳುತ್ತದೆ? ನಿಮ್ಮ ಪಾಪ ಕಾಲುಗಳ ಮೇಲೆ. ಆದ್ದರಿಂದ ನಿಮ್ಮ ಮೊಣಕಾಲುಗಳಿಂದ ಕಟ್ ಕಟ್ ಶಬ್ದ ಬರಬಾರದೆಂದು, ಗ್ರೀಸ್ ಒಣಗಬಾರದು ಎಂದು ನೀವು ಬಯಸಿದರೆ ಹಿಂದೆ ಈ ಮಾರುಕಟ್ಟೆಯ ಕರಿದ ಪದಾರ್ಥಗಳಿಗೆ ವಿದಾಯ ಹೇಳಿ. ಮನೆಯಲ್ಲಿ ತಯಾರಿಸಿದ ಹಗೂರವಾದ ಬೇಯಿಸಿದ ಅಥವಾ ಸುಟ್ಟ ಆಹಾರವೇ ನಿಮ್ಮ ನಿಜವಾದ ಔಷಧಿ. 4. ಫ್ರಿಜ್ನ ತಣ್ಣನೆ ನೀರು. ಕೀಲುಗಳ ಫಿಟ್ನೆಸ್. 4ನೇ ವಸ್ತು, ನಾವು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡುವ ಬಹಳ ತಣ್ಣನೆಯ ನೀರು. ಆಯುರ್ವೇದ ಹೇಳುವಂತೆ ವಯಸ್ಸಿನೊಂದಿಗೆ ದೇಹದ ವಾತ ದೋಷಗಳಿರುತ್ತವೆ. ಫ್ರಿಜ್ನ ತಣ್ಣನೆ ನೀರು ಕುಡಿದಾಗ ಅಥವಾ ತಣ್ಣನೆ ಗುಣದ ಆಹಾರ ಸೇವಿಸಿದಾಗ ಇದರಿಂದ ಕೀಲುಗಳಲ್ಲಿ ಬಿಗಿತ ಹೆಚ್ಚಾಗುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಕಾಲುಗಳನ್ನು ನೆಲದ ಮೇಲೆ ಇಡಲಾಗದೆ ನೋವಾಗುವುದನ್ನು ನೀವು ಗಮನಿಸಿರಬಹುದು. ಇದಕ್ಕೆ ಒಂದು ದೊಡ್ಡ ಕಾರಣ ದೇಹ ತಣ್ಣಗಾಗುವುದು. ನಮ್ಮ ಸಲಹೆ ಏನೆಂದರೆ 60ರ ನಂತರ ಉಗುರು ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಕೀಲುಗಳ ಲುಬ್ರಿಕೇಶನ್ ಅನ್ನು ಕಾಪಾಡುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ವೇಗಗೊಳಿಸುತ್ತದೆ. ಈಗ ನಾವು ಇಂದಿನ ಕಾಲದಲ್ಲಿ ಅತಿ ಹೆಚ್ಚು ಬಳಸಲಾಗುತ್ತಿರುವ ಮತ್ತು 60 ವಯಸ್ಸಿನವರಿಗೆ ವಿಷಕ್ಕಿಂತ ಕಡಿಮೆ ಇಲ್ಲದ ಆ ವಸ್ತುವಿನ ಬಗ್ಗೆ ಮಾತನಾಡುತ್ತೇವೆ. ನೀವು ಇದನ್ನು ಬಿಡದಿದ್ದರೆ ಉಳಿದ ಎಲ್ಲಾ ಪಥ್ಯ ವ್ಯರ್ಥವಾಗುತ್ತದೆ. ಬನ್ನಿ ಸ್ನೇಹಿತರೆ, 5ನೇ ವಸ್ತುವಿನ ಬಗ್ಗೆ ತಿಳಿಯೋಣ. 5. ಪ್ರೊಸೆಸ್ಡ್ ಅಥವಾ ಪ್ಯಾಕೆಟ್ ಆಹಾರ. 5ನೇ ಸ್ಥಾನದಲ್ಲಿ ಇರುವುದು ಪ್ರೊಸೆಸ್ಡ್ ಫುಡ್, ಅಂದರೆ ಬಿಸ್ಕೆಟ್, ನಮ್ಕಿನ್ ಪ್ಯಾಕೆಟ್ಗಳು, ಇನ್ಸ್ಟಂಟ್ ನೂಡಲ್ಸ್ ಮತ್ತು ಡಬ್ಬಾ ಬಂದ್ ಜ್ಯೂಸ್. ಸ್ನೇಹಿತರೆ, ಈ ವಸ್ತುಗಳನ್ನು ಎಷ್ಟೋ ವರ್ಷಗಳ ಕಾಲ ಹಾಳಾಗದಂತೆ ಮಾಡಲೆಂದೇ ತಯಾರಿಸಲಾಗುತ್ತದೆ ಮತ್ತು ಇವನ್ನು ಉಳಿಸಲು ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳು ಮತ್ತು ಪ್ರಿಸರ್ವೇಟಿವ್ಗಳನ್ನು ಸೇರಿಸಲಾಗುತ್ತದೆ. ಈ ರಾಸಾಯನಿಕಗಳು ನೇರವಾಗಿ ನಮ್ಮ ಮೂಳೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತವೆ. ಇದನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಪೋಷಣೆ ಶೂನ್ಯ ಸಿಗುತ್ತದೆ, ಆದರೆ ಕಾಯಿಲೆಗಳು 100 ಸಿಗುತ್ತವೆ. ಇದು ನಿಮ್ಮ ಕಾಲುಗಳ ಶಕ್ತಿಯನ್ನು ನಿಧಾನವಾಗಿ ಗೆದ್ದಲಿನಂತೆ ತಿನ್ನುತ್ತದೆ. ನೀವು ನಮ್ಮ ಕುಟುಂಬದ ಭಾಗವಾಗಿದ್ದರೆ ದಯವಿಟ್ಟು ಕೈ ಜೋಡಿಸಿ ಬೇಡಿಕೊಳ್ಳುತ್ತೇವೆ, ಈ ಪ್ಯಾಕೆಟ್ ವಸ್ತುಗಳನ್ನು ಹಿಂದೆ ಕಸದ ಡಬ್ಬಿಗೆ ಎಸೆಯಿರಿ. ಹಾಗಿದ್ರೆ ಏನು ತಿನ್ನಬೇಕು? ಬಲಿಷ್ಠ ಕಾಲುಗಳ ರಹಸ್ಯ. ಗಾಬರಿ ಪಡಬೇಡಿ. ಪ್ರಕೃತಿ ನಮಗೆ ಕಾಲುಗಳನ್ನು ಉಕ್ಕಿನಂತೆ ಮಾಡಲು ಬಹಳಷ್ಟು ಕೊಟ್ಟಿದೆ. 1. ಪ್ರತಿದಿನ 1 ಲೋಟ ಅರಿಶಿನ ಹಾಲು ಅಥವಾ ಮೊಸರು ತೆಗೆದುಕೊಳ್ಳಿ. ತಾಜಾ ಹಸಿರು ತರಕಾರಿಗಳು ಮತ್ತು ಬೇಳೆ ಕಾಳುಗಳನ್ನು ಸೇವಿಸಿ. ಬೆಳಗ್ಗೆ 15 ನಿಮಿಷ ಬಿಸಿಲಿನಲ್ಲಿ ಇರಿ, ಏಕೆಂದರೆ ವಿಟಮಿನ್ ಡಿ ಇಲ್ಲದೆ ನಮ್ಮ ಮೂಳೆಗಳು ಕಲ್ಲಿನಂತೆ ಗಟ್ಟಿಯಾಗಲಾರವು. ಮುಷ್ಟಿಯಷ್ಟು ಒಣ ಹಣ್ಣುಗಳು, ಅಕ್ರೋಟ್, ಬಾದಾಮಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ನಮ್ಮ ವಿಶೇಷ ಸಲಹೆಗಳು. ಅಂತಿಮ ಟಿಪ್ಸ್. ಮುಗಿಸುವ ಮೊದಲು ಇನ್ನಷ್ಟು ವಿಷಯಗಳು. ದಿನಕ್ಕೆ ಕನಿಷ್ಠ 20 ನಿಮಿಷ ನಡೆಯಿರಿ. ನಿಧಾನವಾಗಿ ಆದರೂ ಸರಿ. ಹೆಚ್ಚು ಸಮಯ ಒಂದೇ ಜಾಗದಲ್ಲಿ ಕಾಲುಗಳನ್ನು ನೇತು ಹಾಕಿ ಕುಳಿತುಕೊಳ್ಳಬೇಡಿ. ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ.
ಏಕೆಂದರೆ ಭಾರವಾದ ದೇಹ ಕಾಲುಗಳ ಅತಿ ದೊಡ್ಡ ಶತ್ರು. ಸ್ನೇಹಿತರೆ, ನಮ್ಮ ಕಾಲುಗಳು ಕೇವಲ ನಡೆಯುವ ಸಾಧನಗಳಲ್ಲ, ಇವು ನಿಮ್ಮ ಸ್ವಾವಲಂಬನೆ. ಯಾವ ದಿನ ನಾವು ಇತರರ ಆಸರೆಯನ್ನು ಅವಲಂಬಿಸುತ್ತೇವೆಯೋ ಆ ದಿನ ನಮ್ಮ ಮನಸ್ಸು ಕೂಡ ಸೋಲತೊಡಗುತ್ತದೆ. ಆದ್ದರಿಂದ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಮತ್ತು ನಿಮ್ಮ ಸಂತೋಷಕ್ಕಾಗಿ ಇಂದೇ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಿ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮ್ಮ ಹೃದಯವನ್ನು ಮುಟ್ಟಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಕಾಳಜಿ ವಹಿಸುವ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ರಾಧೇ ರಾಧೇ ಎಂದು ಬರೆಯಲು ಮರೆಯಬೇಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.